ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಮಧುಪಾನದಿಂದಾದ ಅಮಲಿನಿಂದ ಅರೆನಿಮೀಲಿತ ಕಣ್ಣುಗಳುಳ್ಳವಳಾಗಿ ನೇರವಾಗಿ ನಡೆಯಲಾರದೆ ತತ್ತರಿಸುತ್ತಾ ತಾರೆಯು ಲಕ್ಷ್ಮಣನಿದ್ದಲ್ಲಿಗೆ ಬಂದಳು. ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ಭಯದಿಂದ ಶರೀರ ನಿಮಿರಿತ್ತು. ಮಹಾತ್ಮನಾದ ಲಕ್ಷ್ಮಣನು ಅವಳ ಅವಸ್ಥೆಯನ್ನು ನೋಡಿ ತಲೆ ತಗ್ಗಿಸಿ ಉದಾಸೀನ ಭಾವದಿಂದ ನಿಂತನು. ಸ್ತ್ರೀಯೊಬ್ಬಳು ಹತ್ತಿರ ಬಂದುದರಿಂದ ಅವನ ಕೋಪಾವೇಶವು ತಗ್ಗಿತು. ಆದರೆ ತಾರೆ ಅವನ ಹತ್ತಿರಕ್ಕೆ ಬಂದು ಧೈರ್ಯವಾಗಿ, ರಾಜಕುಮಾರ, ನಿನಗೆ ಸ್ವಾಗತ. ನಿನ್ನ ಕೋಪಕ್ಕೆ ಕಾರಣವೇನು ಹೇಳು? ನಿನ್ನ ಆಜ್ಞೆಯನ್ನು ಮೀರಿದವರು ಯಾರು? ಒಣಗಿದ ಮರಗಳ ಕಾಡಿನಲ್ಲಿರುವ ಅಗ್ನಿಯನ್ನು ಕೆಣಕಿದವರು ಯಾರು ಎಂದು ಅನುನಯದಿಂದ ಪ್ರಶ್ನೆ ಮಾಡಿದಳು. ಲಕ್ಷ್ಮಣನು ಅವಳ ಸ್ನೇಹದ ಮಾತಿಗೆ ಮರುಳಾಗದೆ ಮೃದುವಾಗಿ ಆದರೆ ನಿರ್ದಾಕ್ಷಣ್ಯದಿಂದ, ಸೌಮ್ಯಳೇ, ನೀನು ಪತಿಗೆ ಹಿತವನ್ನು ಮಾಡುವುದಕ್ಕಾಗಿ ಬಂದು ನನ್ನ ಕೋಪಕ್ಕೆ ಕಾರಣವನ್ನು ಕೇಳುತ್ತಿರುವೆ. ಹೇಳುವೆನು ಕೇಳು. ನಿನ್ನ ಪತಿ ಏಕೆ ಹೀಗೆ ಕಾಮಲೋಲುಪನಾಗಿ ಧರ್ಮಾರ್ಥಗಳನ್ನು ಉಪೇಕ್ಷಿಸಿದ್ದಾನೆ? ಅವನ ಹಿತವನ್ನು ಬಯಸುವ ನೀನು ಇದನ್ನು ಗಮನಿಸದೇ ಇರುವೆಯಲ್ಲ. ಅವನು ರಾಜಕಾರ್ಯಗಳನ್ನು ಪರಿಶೀಲಿಸುತ್ತಿಲ್ಲ. ನಾವು ದುಃಖದಲ್ಲಿ ಇದ್ದೇವೆ ಎಂಬುದನ್ನೂ ಲೆಕ್ಕಿಸುತ್ತಿಲ್ಲ. ತನ್ನ ಸಚಿವ ಪರಿವಾರದೊಂದಿಗೆ ಮದ್ಯಪಾನದಲ್ಲಿ ನಿರತನಾಗಿದ್ದಾನೆ. ಮದ್ಯಪಾನದಿಂದ ಧರ್ಮಾರ್ಥ ಕಾಮಗಳೆಲ್ಲವೂ ಕ್ಷೀಣಿಸುತ್ತಿವೆ. ಉಪಕಾರ ಮಾಡಿದ ಮಿತ್ರನಿಗೆ ಪ್ರತ್ಯುಪಕಾರ ಮಾಡದಿದ್ದಾಗ ಧರ್ಮವು ಲೋಪವಾಯಿತು. ಗುಣಶಾಲಿಯಾದ ಮಿತ್ರನನ್ನು ಕಳೆದುಕೊಂಡರೆ ಮಹತ್ತರವಾದ ಅರ್ಥಲೋಪವು ನಿಶ್ಚಿತ. ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಾಗ ನಾವೇನು ಮಾಡಬೇಕೋ ಅದನ್ನು ನೀನೇ ಹೇಳು ಎಂದನು. ತಾರೆಯು ಶ್ರೀರಾಮನ ಕಾರ್ಯಸಿದ್ಧಿಯಾಗದೇ ಇರುವುದರಿಂದ ಇವನು ಕೋಪಗೊಂಡಿದ್ದಾನೆ ಎಂದು ಅರಿತು, ರಾಜಕುಮಾರ, ಇದು ಕೋಪಕ್ಕೆ ಸಮಯವಲ್ಲ. ಸ್ವಜನರಲ್ಲಿ ಕೋಪ ತೋರಿಸಬಾರದು. ಸುಗ್ರೀವನಿಗೆ ಅರ್ಥ ಕಾಮಗಳು ದೊರಕಿರುವುದು ನಿಮ್ಮಿಂದಲೇ. ಶ್ರೇಷ್ಠರಾದವರು ಕನಿಷ್ಠರಾದವರಲ್ಲಿ ಕೋಪಿಸಬಹುದೇ? ಅತ್ಯಂತ ಸಾತ್ವಿಕನೂ ಧರ್ಮಮೂರ್ತಿಯೂ ಆದ ನಿನ್ನಂಥವನು ರೋಷಾವಿಷ್ಟನಾಗದೆ ಸುಗ್ರೀವನನ್ನು ಕ್ಷಮಿಸಬೇಕು. ಶ್ರೀರಾಮನ ಕಾರ್ಯಕ್ಕೆ ವಿಳಂಬವಾಗುತ್ತಿದೆ ಎಂಬುದನ್ನು ಬಲ್ಲೆ. ನಮ್ಮ ಕರ್ತವ್ಯ ಏನೆಂಬುದನ್ನೂ ನಾನು ಬಲ್ಲೆ. ಅಂತೆಯೇ ಕಾಮವಶನಾದವನ ಅಸಹಾಯಕತೆಯನ್ನೂ ನಾನು ಬಲ್ಲೆ. ಲಕ್ಷ್ಮಣ, ನಿನಗೆ ಮನ್ಮಥನ ಬಲದ ಪರಿಚಯ ಇಲ್ಲವೆಂದು ಕಾಣುತ್ತೆ. ಅದಕ್ಕೇ ಹೀಗೆ ಕೋಪಗೊಂಡಿದ್ದೀಯೆ. ಕಾಮವಶನಾದವನಿಗೆ ದೇಶ ಕಾಲಗಳ ಧರ್ಮಾರ್ಥಗಳ ಪರಿವೇ ಇರುವುದಿಲ್ಲ. ಕಾಮಲೋಲುಪನಾಗಿ ಲಜ್ಜೆಯನ್ನು ತೊರೆದು ನನ್ನ ಬಳಿ ಇರುವ ಸುಗ್ರೀವನನ್ನು ನಿನ್ನ ಸೋದರನೆಂದು ತಿಳಿದು ಕ್ಷಮಿಸು. ತಪೋನಿರತರಾದ ಋಷಿಗಳೇ ಸ್ತ್ರೀ ವ್ಯಾಮೋಹದಲ್ಲಿ ಸಿಕ್ಕಿರುವುದುಂಟು. ಇವನಾದರೋ ಕಪಿ, ಹೊಸದಾಗಿ ಭೋಗಪ್ರಾಪ್ತಿಯಾಗಿರುವವನು. ಕಾಮವಶನಾಗಿದ್ದರೂ ಅವನು ನಿನ್ನ ಕಾರ್ಯಕ್ಕಾಗಿ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಪರಿಣಾಮವಾಗಿ ಕೋಟಿಗಟ್ಟಲೆಯಾಗಿ ವಾನರರು ದಿಕ್ಕುಗಳಿಂದ ಬಂದು ಸೇರುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಶಾಂತನಾಗು. ನಮ್ಮ ಅಂತಃಪುರದೊಳಕ್ಕೆ ಬಾ. ಸಜ್ಜನರು ಮಿತ್ರಭಾವದಿಂದ ಪರಸ್ತ್ರೀಯರನ್ನು ನೋಡಿದರೆ ದೋಷವಿಲ್ಲ ಎಂದಳು. ಆಗ ಲಕ್ಷ್ಮಣನು ತನ್ನ ಕಾರ್ಯಗೌರವದಿಂದಲೂ ತಾರೆಯು ಕರೆದುದರಿಂದಲೂ ಒಳಕ್ಕೆ ಹೋದನು. ಅಲ್ಲಿ ಅಲಂಕೃತವಾದ ಬಂಗಾರದ ಮಂಚದ ಮೇಲೆ ಅನೇಕ ಸ್ತ್ರೀಯರ ಮಧ್ಯದಲ್ಲಿ ರುಮೆಯನ್ನು ಆಲಂಗಿಸಿಕೊಂಡು ಸುಗ್ರೀವನು ಕುಳಿತಿದ್ದನು. ಇದನ್ನು ನೋಡಿದ ಲಕ್ಷ್ಮಣನಿಗೆ ಮತ್ತೊಮ್ಮೆ ಕೋಪ ಉಕ್ಕಿ ಬಂತು. ತಾರೆಯೊಂದಿಗೆ ಬಂದ ಲಕ್ಷ್ಮಣನನ್ನು ನೋಡಿದ ಸುಗ್ರೀವನಿಗೆ ಭಯವಾಯಿತು. ದಿಗ್ಗನೆದ್ದು ಮಂಚದಿಂದ ಇಳಿದು ಬಂದು ಕೈಜೋಡಿಸಿ ನಿಂತುಕೊಂಡನು. ಕ್ರುದ್ಧನಾದ ಲಕ್ಷ್ಮಣನು, ಸುಗ್ರೀವ, ಗುಣಶಾಲಿಯೂ ಸತ್ಯವಂತನೂ ಕೃತಜ್ಞನೂ ದಯಾರ್ದ್ರ ಹೃದಯನೂ ಆದ ರಾಜನು ಕೀರ್ತಿಯನ್ನು ಪಡೆಯುತ್ತಾನೆ. ಆದರೆ ಅಧರ್ಮಿಯಾಗಿ ಮಿತ್ರರಿಗೆ ಕೊಟ್ಟ ಮಾತನ್ನು ಮರೆತು ಬಿಡುವವನಿಗಿಂತಲೂ ಹೀನ ಘಾತುಕನು ಇನ್ನಾವನಿರುವನು. ಬ್ರಹ್ಮ ಹತ್ಯೆಯನ್ನೂ ಒಳಗೊಂಡು
ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವಿದೆ, ಆದರೆ ಕೃತಜ್ಞನಿಗೆ ಪ್ರಾಯಶ್ಚಿತ್ತವಿಲ್ಲ. ನೀನು ನಮಗೆ ಸೀತೆಯನ್ನು ಹುಡುಕಿಕೊಡುವೆ ಎಂದು ಮಾಡಿದ ಪ್ರತಿಜ್ಞೆಯು ಸುಳ್ಳೆಂದು ನಾವು ಈಗ ತೀರ್ಮಾನಿಸಬೇಕಾಗಿದೆ. ನೀನು ಗೌರವಕ್ಕೆ ಅರ್ಹನಾಗಿ ಉಳಿದಿಲ್ಲ. ರಾಮನು ತನ್ನ ಮಾತಿನಂತೆ ನಡೆದುಕೊಂಡನು, ಆದರೆ ನೀನು ಹಾಗೆ ಮಾಡಲಿಲ್ಲ. ನಿನ್ನನ್ನು ವಾಲಿ ಹೋಗಿ ಸೇರಿದ ಲೋಕಕ್ಕೆ ಕೊಂಡೊಯ್ಯಲು ರಾಮಬಾಣವು ಸಿದ್ಧವಾಗಿದೆ. ವಾಲಿಯ ನಿರ್ಗಮನ ಮಾರ್ಗವು ಇನ್ನೂ ನಿನಗಾಗಿ ತೆರೆದೇ ಇದೆ, ಆದರೆ ಇನ್ನೂ ಕಾಲ ಮಿಂಚಿಲ್ಲ. ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡ ಸ್ನೇಹವನ್ನು ನೆನೆದು ಅದರಂತೆ ಕಾರ್ಯೋನ್ಮುಖನಾಗು ಎಂದನು. ತಾರೆಯು ಮತ್ತೊಮ್ಮೆ ಲಕ್ಷ್ಮಣನನ್ನು ಸಮಾಧಾನ ಮಾಡುತ್ತಾ, ನೀನು ತಪ್ಪು ತೀರ್ಮಾನಕ್ಕೆ ಬಂದಿದ್ದೀಯೇ ಲಕ್ಷ್ಮಣ. ಸುಗ್ರೀವನು ಕೃತಜ್ಞನೂ ಅಲ್ಲ, ದುಷ್ಟನೂ ಅಲ್ಲ, ಸುಳ್ಳನೂ ಅಲ್ಲ. ಅವನು ಕ್ಷಣಕಾಲವಾದರೂ ರಾಮನು ಮಾಡಿದ ಉಪಕಾರವನ್ನು ಮರೆತವನಲ್ಲ. ನಿನಗೆ ನಾನು ಮೊದಲೇ ಹೇಳಿದಂತೆ ಅಂತಃಪುರದ ಭೋಗಗಳಲ್ಲಿ ಮುಳುಗಿ ಅವನು ತನ್ನನ್ನು ತಾನೇ ಮರೆತಿದ್ದಾನೆ. ಅವನನ್ನು ಕ್ಷಮಿಸುವ ಔದಾರ್ಯವನ್ನು ನೀನು ತೋರಿಸಬೇಕು. ಅವನು ಖಂಡಿತ ಅಧರ್ಮಿಯಲ್ಲ. ನನ್ನ ಮಾತನ್ನು ನಂಬು. ಶ್ರೀರಾಮನಿಗಾಗಿ ಅವನು ರಾಜ್ಯವನ್ನು, ನನ್ನನ್ನು, ರುಮೆಯನ್ನು ಬೇಕಾದರೂ ಬಿಟ್ಟು ಬಿಡಬಲ್ಲ. ಅವನಿಗೆ ರಾಮನಲ್ಲಿ ಭಕ್ತಿಯಿದೆ. ರಾಮ ಸೀತೆಯರು ಒಂದಾಗುವವರೆಗೂ ಅವನು ವಿಶ್ರಮಿಸಲಾರ. ಕಪಿಸೈನ್ಯವೆಲ್ಲವೂ ಇಲ್ಲಿ ಬಂದು ಸೇರುವಂತೆ ಈಗಾಗಲೇ ಏರ್ಪಾಡು ಮಾಡಿದ್ದಾನೆ. ಸುಗ್ರೀವಾಜ್ಞೆಯನ್ನು ಯಾರೂ ಮೀರುವಂತಿಲ್ಲ. ದಯವಿಟ್ಟು ಕೋಪವನ್ನು ಬಿಡು ಎಂದು ಅಂಗಲಾಚಿದಳು. ತಾರೆ ಹೇಳುವುದು ನಿಜವೆಂದೆನಿಸಿ ಲಕ್ಷ್ಮಣನು ಸುಗ್ರೀವನ ಕಡೆ ನೋಡಿದನು. ಅವನು ರಾಮಭಕ್ತನೆಂಬ ಮಾತನ್ನು ಕೇಳಿ ಕೋಪವು ಶಾಂತವಾಯಿತು. ಸುಗ್ರೀವನಿಗೂ ಭಯ ಕಳೆದು ಸಮಾಧಾನದ ನಿಟ್ಟುಸಿರು ಬಿಟ್ಟನು. ಈಗ ಅವನಿಗೆ ಪೂರ್ಣ ಎಚ್ಚರವಾಗಿತ್ತು. ಅತ್ಯಂತ ವಿನಯದಿಂದ, ಲಕ್ಷ್ಮಣ, ನನ್ನ ಬಳಿ ಈಗ ಏನಿದೆಯೋ ಅದೆಲ್ಲವೂ ರಾಮನ ಕೃಪೆ ಎಂಬುದನ್ನು ನಾನು ಹೇಗೆ ಮರೆಯಲಿ? ಪ್ರತಿಯಾಗಿ ಏನನ್ನು ಕೊಟ್ಟರೆ ತಾನೇ ಅದನ್ನು ಸರಿಗಟ್ಟಲಾದೀತು. ರಾಮಪತ್ನಿಯನ್ನು ಹುಡುಕುವುದರಲ್ಲಿ ನನ್ನ ಕೈಯಿಂದ ಆದುದನ್ನು ನಾನು ಮಾಡುವೆ. ಬಿಲ್ಲಿನ ನಾಣು ತಟ್ಟಿದರೆ ಎಂಥ ಧೈರ್ಯಶಾಲಿಯ ಹೃದಯವೂ ಒಡೆಯುವಂತಹ ವೀರ, ಒಂದೇ ಬಾಣದಿಂದ 7 ಸಾಲ ವೃಕ್ಷಗಳನ್ನು ಭೇದಿಸಬಲ್ಲ ವೀರ, ಅವನಿಗೆ ಯಾರ ಸಹಾಯವೂ ಅಗತ್ಯವಿಲ್ಲ. ಆದರೂ ರಾವಣನನ್ನು ಕೊಲ್ಲಲು ನಮ್ಮನ್ನು ಬಳಸಿಕೊಳ್ಳಲಿರುವನೆಂಬುದೇ ನಮ್ಮ ದೊಡ್ಡ ಭಾಗ್ಯ. ಗೆಳೆಯನಾದ ಅವನು ನನ್ನ ತಪ್ಪನ್ನು ಕ್ಷಮಿಸದೇ ಇರುವನೇ? ಕ್ಷಮಿಸುವ ಉದಾತ್ತತೆಯನ್ನು ಮೆರೆಯುವನು ಎಂದೇ ನಾನು ಆಶಿಸುತ್ತೇನೆ ಎಂದನು. ಸುಗ್ರೀವನ ಕ್ಷಮಾಯಾಚನೆಯಿಂದ ಲಕ್ಷ್ಮಣನಿಗೆ ಸಮಾಧಾನವಾಯಿತು. ಪ್ರೀತನಾಗಿ ಮುಗುಳನಗುತ್ತಾ, ವಾನರೇಂದ್ರ, ಒಟ್ಟಿನಲ್ಲಿ ನನ್ನಣ್ಣನಿಗೆ ಸುಗ್ರೀವನೆಂಬ ವಿನೀತನಾದ ರಕ್ಷಕನು ದೊರಕಿದಂತಾಗಿದೆ. ನಿನ್ನ ಪ್ರಭಾವ, ಮನಃಶುದ್ಧಿ, ರುಜುಬುದ್ಧಿ ಇವುಗಳಿಂದ ನೀನು ವಾನರ ರಾಜ್ಯದ ಸರ್ವ ಸಂಪತ್ತನ್ನೂ ಭೋಗಿಸಲು ಅರ್ಹನಾಗಿರುವೆ. ನಿನ್ನ ನೆರವಿನಿಂದ ರಾಮನು ಸಕಲ ಶತ್ರುಗಳನ್ನೂ ನಿರ್ನಾಮ ಮಾಡುವನು. ಧೀರನಿಗೆ ಯುಕ್ತವಾದ ಮಾತು ನಿನ್ನದು. ಲೋಕೋತ್ತರವಾದ ಸಾಮರ್ಥ್ಯವಿದ್ದರೂ ತಮ್ಮ ತಪ್ಪನ್ನು ಅರಿತು ಅದನ್ನು ಒಪ್ಪಿಕೊಳ್ಳುವವರು ನನ್ನ ಅಣ್ಣ ಹಾಗೂ ನೀನು. ಇಬ್ಬರನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ? ಬಲಪರಾಕ್ರಮಗಳಲ್ಲಿ ನನ್ನ ಅಣ್ಣನಿಗೆ ಸಮಾನನಾದ ನೀನು ತಡಮಾಡದೆ ಇನ್ನು ಹೊರಡು. ಭಾರ್ಯೆಯನ್ನು ಕಳೆದುಕೊಂಡು ಶೋಕಿಸುತ್ತಿರುವ ನಿನ್ನ ಮಿತ್ರನನ್ನು ಸಂತೈಸು. ಅವನ ದುಃಖವನ್ನು ನೋಡಿ ಸಂಕಟವನ್ನು ಸಹಿಸಲಾರದೆ ಏನೋ ಕ್ರೂರವಾದ ಮಾತನಾಡಿಬಿಟ್ಟೆ. ಅದನ್ನು ಮನಸ್ಸಿನಲ್ಲಿಡದೆ ಕ್ಷಮಿಸಿಬಿಡು ಎಂದನು. ಪಕ್ಕದಲ್ಲಿ ನಿಂತಿದ್ದ ಹನುಮಂತನನ್ನು ಕುರಿತು ಸುಗ್ರೀವನು, ನಾನು ಈಗಾಗಲೇ ಆಜ್ಞಾಪಿಸಿರುವಂತೆ ವಾನರ ಸೈನ್ಯ ಕಿಷ್ಕಿಂಧೆಯ ಕಡೆಗೆ ಬರುತ್ತಿರಬೇಕು. ವಿಂಧ್ಯ, ಹಿಮಾಲಯ, ಮಹೇಂದ್ರ, ಕೈಲಾಸ ಮೊದಲಾದ ಸಕಲ ಪರ್ವತಗಳಿಂದಲೂ ವಾನರರು ಇಲ್ಲಿಗೆ ಬಂದು ಸೇರಬೇಕೆಂದು ಹೇಳಿ ಕಳಿಸಿದ್ದೆ. ವೇಗಶಾಲಿಗಳಾದ ದೂತರನ್ನು ಕಳುಹಿಸಿ ಎಲ್ಲರೂ ಬೇಗ ಬಂದು ಸೇರುವಂತೆ ಮಾಡು. 15 ದಿನಗಳ ಒಳಗೆ ಬರಬೇಕೆಂದು ಹೇಳಿದ್ದರಲ್ಲಿ 5 ದಿನಗಳು ಕಳೆದಿವೆ. ಇನ್ನು 10 ದಿನಗಳೊಳಗೆ
ಎಲ್ಲರೂ ಇಲ್ಲಿರಬೇಕು ಎಂದನು. ಅವನು ಹೀಗೆನ್ನುತ್ತಿರುವಾಗಲೇ ಅನೇಕ ವಾನರರು ತಂಡೋಪತಂಡವಾಗಿ ಆಗಮಿಸಿ ಫಲಗಳೇ ಮೊದಲಾದ ಕಾಣಿಕೆಗಳನ್ನು ತಂದೊಪ್ಪಿಸಿದರು. ಅನಂತರ ಲಕ್ಷ್ಮಣನೊಂದಿಗೆ ಸುಗ್ರೀವನು ಪ್ರಸ್ರವಣಕ್ಕೆ ಪಲ್ಲಕ್ಕಿಯಲ್ಲಿ ಹೊರಟನು. ಅಂಗರಕ್ಷಕರೊಡನೆ ರಾಮನಿದ್ದ ಗುಹೆಯ ಬಳಿಗೆ ಬಂದು ಸೇರಿದನು. ಕಾಲ್ನಡಿಗೆಯಲ್ಲಿ ರಾಮನ ಬಳಿಗೆ ಬಂದು ಅವನ ಪಾದಗಳಿಗೆ ನಮಸ್ಕರಿಸಿ ವಿನೀತನಾಗಿ ನಿಂತುಕೊಂಡನು. ರಾಮನು ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಕುಳಿತುಕೊಳ್ಳುವಂತೆ ಹೇಳಿದನು. ಸುಗ್ರೀವನು ರಾಮನ ಪಾದಮೂಲಗಳಲ್ಲಿ ನೆಲದ ಮೇಲೆ ಕುಳಿತನು. ಆಗ ಶ್ರೀರಾಮನು ಮುಗುಳ್ನಗುತ್ತಾ, ಸುಗ್ರೀವ, ಧರ್ಮಾರ್ಥ ಕಾಮಗಳನ್ನು ಕಾಲಕ್ಕೆ ತಕ್ಕಂತೆ ವಿಂಗಡಿಸಿಕೊಂಡು ಯೋಗ್ಯ ರೀತಿಯಲ್ಲಿ ಸೇವಿಸತಕ್ಕವನು ರಾಜ ಎನಿಸಿಕೊಳ್ಳುತ್ತಾನೆ. ಧರ್ಮಾರ್ಥಗಳನ್ನು ಬಿಟ್ಟು ಕಾಮದಲ್ಲಿ ಮುಳುಗಿದವನಿಗೆ, ಮರದ ಮೇಲೆ ಮಲಗಿದವನಿಗೆ ಬಿದ್ದ ಮೇಲೇ ಎಚ್ಚರವಾಗುವಂತೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತದೆ. ರಾಜನು ಶತ್ರು ಸಂಹಾರದಲ್ಲಿಯೂ ಮಿತ್ರ ಸಂಗ್ರಹದಲ್ಲಿಯೂ ಯಾವಾಗಲೂ ನಿರತನಾಗಿರಬೇಕು. ರಾಜಧರ್ಮವನ್ನು ನಿನಗೆ ನೆನಪಿಸುವುದಕ್ಕಾಗಿಯೇ ಲಕ್ಷ್ಮಣನನ್ನು ಕಳುಹಿಸಿದೆ. ನೀನು ನನಗೆ ಮಾತು ಕೊಟ್ಟಿರುವಂತೆ ಸೀತೆಯನ್ನು ಹುಡುಕುವ ಯೋಚನೆಯನ್ನು ಮಾಡಿರುವೆ ಎಂದುಕೊಳ್ಳುತ್ತೇನೆ ಎಂದನು. ಸುಗ್ರೀವನು ವಿನೀತನಾಗಿ ಕೈ ಜೋಡಿಸಿಕೊಂಡು, ನೀನು ನನಗೆ ಸಮಸ್ತವನ್ನೂ ಅನುಗ್ರಹಿಸಿರುವ ದೇವತೆ ಇದ್ದಂತೆ. ನಿನ್ನ ಉಪಕಾರವನ್ನು ನಾನು ಹೇಗೆ ತಾನೇ ಮರೆಯಲು ಸಾಧ್ಯ? ನಾನು ಕೃತಜ್ಞನಲ್ಲ. ಸಮಸ್ತ ವಾನರ ಸೈನ್ಯವನ್ನು ಕಿಷ್ಕಿಂಧೆಯಲ್ಲಿ ಒಟ್ಟಾಗಿ ಸೇರುವಂತೆ ಆದೇಶಿಸಿದ್ದೇನೆ. ಪ್ರಪಂಚದಾದ್ಯಂತ ಎಲ್ಲ ವಾನರ ವೀರರಿಗೂ ಕರೆ ಹೋಗಿದೆ. ಕೆಲವರು ಈಗಾಗಲೇ ಬಂದಿದ್ದಾರೆ, ಇನ್ನು ಕೆಲವರು ಬರುತ್ತಿದ್ದಾರೆ. ಸದ್ಯದಲ್ಲೇ ಈ ಕಿಷ್ಕಿಂಧ ಪ್ರಾಂತ್ಯವು ಕಪಿಗಳಿಂದ ತುಂಬಿ ಹೋಗುತ್ತದೆ. ನಾನು ಆ ವಾನರ ವೀರರನ್ನು 4 ದಿಕ್ಕುಗಳಿಗೂ ಸೀತಾನ್ವೇಷಣೆಗಾಗಿ ಕಳುಹಿಸುತ್ತೇನೆ. ರಾವಣನು ಅವಳನ್ನು ಸೆರೆ ಇಟ್ಟಿರುವ ಸ್ಥಳವನ್ನು ಅವರು ಕಂಡುಹಿಡಿಯುತ್ತಾರೆ. ಇದು ಸತ್ಯ ಎಂದು ತಾನು ಮಾಡಿದ ಏರ್ಪಾಡುಗಳನ್ನೆಲ್ಲ ವಿವರವಾಗಿ ತಿಳಿಸಿದನು. ಸುಗ್ರೀವನು ಮಾಡಿರುವ ಈ ಏರ್ಪಾಟುಗಳನ್ನು ಕೇಳಿ ರಾಮನಿಗೆ ತೃಪ್ತಿಯುಂಟಾಯಿತು. 10 ದಿನಗಳು ಕಳೆಯುವಷ್ಟರಲ್ಲಿ ಸಮಸ್ತ ವಾನರ ವೀರರು ಕಿಷ್ಕಿಂಧೆಗೆ ಬಂದು ಸೇರಿದರು. ಸುಗ್ರೀವನು ರಾಮನ ಬಳಿಗೆ ಬಂದು, ರಾಮ, ನನ್ನ ಸೈನ್ಯವು ಸಿದ್ಧವಾಗಿದೆ. ನಾನು ಮೊದಲೇ ಹೇಳಿದಂತೆ ಅವರನ್ನು 4 ಭಾಗ ಮಾಡಿ 4 ದಿಕ್ಕಿಗೆ ಸೀತೆಯನ್ನು ಹುಡುಕುವುದಕ್ಕಾಗಿ ಕಳಿಸುವೆನು. ಅವರೆಲ್ಲ ಪ್ರಾಣವನ್ನು ಪಣವಾಗಿಟ್ಟು ಈ ಕಾರ್ಯವನ್ನು ಮಾಡುವರು. ದಯವಿಟ್ಟು ಅನುಜ್ಞೆ ಕೊಡು ಎಂದನು. ರಾಮನು ಸಂತೋಷದಿಂದ, ಮಿತ್ರ, ಅವರು ರಾವಣನು ಎಲ್ಲಿದ್ದಾನೆಂಬುದನ್ನು ಕಂಡುಹಿಡಿಯಲಿ, ಸೀತೆ ಇನ್ನೂ ಬದುಕಿರುವಳೇ ಎಂದು ತಿಳಿದುಕೊಳ್ಳಲಿ. ಈ 2 ಸಂಗತಿಗಳು ಗೊತ್ತಾದ ಮೇಲೆ ಮುಂದೇನು ಮಾಡಬೇಕೆಂದು ನಿರ್ಧರಿಸಬಹುದು. ಪ್ರಸಕ್ತ ವಿಷಯದಲ್ಲಿ ನಿನ್ನ ಸಮುದ್ರದಂತಿರುವ ಮಹಾಸೈನ್ಯಕ್ಕೆ ಆದೇಶಿಸಲು ನನಗಾಗಲಿ ಲಕ್ಷ್ಮಣನಿಗಾಗಲಿ ಹಕ್ಕಿಲ್ಲ. ರಾಜನಾದ ನೀನೇ ಸೂಕ್ತವಾಗಿ ಆಜ್ಞಾಪಿಸಬೇಕು. ನೀನು ವಿವೇಕಿ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ನಿನಗೆ ಗೊತ್ತು. ಎಲ್ಲವನ್ನೂ ನೋಡಿಕೊಳ್ಳಬೇಕಾದವನು ನೀನೇ ಎಂದು ನಾಯಕತ್ವವನ್ನು ಸುಗ್ರೀವನಿಗೇ ವಹಿಸಿದನು. ಸುಗ್ರೀವನು ವಿನತನೆಂಬ ವಾನರ ಮುಖ್ಯನನ್ನು ಕರೆದು, ನೀನು 1,00,000 ಸೈನ್ಯದೊಂದಿಗೆ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡು. ಸೀತೆಯನ್ನೂ ರಾವಣನಿರುವ ಸ್ಥಳವನ್ನು ಎಲ್ಲ ಗುಹೆಗಳಲ್ಲಿಯೂ ಪರ್ವತ ತಪ್ಪಲುಗಳಲ್ಲಿಯೂ ಹುಡುಕಿರಿ. ಅರಣ್ಯಗಳ ಮೂಲಕ ನಡೆದು ತೆಪ್ಪಗಳ ಮೇಲೆ ನದಿಗಳನ್ನು ದಾಟಿ ಎಲ್ಲೆಡೆ ಹುಡುಕಿರಿ. ಗಂಗಾ, ಯಮುನಾ, ಸರಸ್ವತಿ ನದಿಗಳನ್ನು ದಾಟಿರಿ. ರತ್ನದಂತೆ ಹೊಳೆಯುವ ನೀರಿನ ಶೋಣಾ ನದಿಯೂ ಸಿಂಧೂ ನದಿಯೂ ನಿಮಗೆ ಹಾದಿಯಲ್ಲಿ ಸಿಕ್ಕುವುವು. ದಾರಿಯಲ್ಲಿ ಸಿಕ್ಕುವ ಎಲ್ಲ ರಾಜ್ಯಗಳಲ್ಲಿಯೂ ಸೀತೆಯನ್ನು ಹುಡುಕಿರಿ ಎಂದು ಆಜ್ಞಾಪಿಸಿ ಅವರು ಹೋಗಬೇಕಾದ ಸ್ಥಳಗಳ ವಿವರಗಳನ್ನು ಕೊಟ್ಟನು. 1 ತಿಂಗಳ ಅವಧಿಯನ್ನು ಮಿತಿಯಾಗಿರಿಸಿ ನೀವು ನಿಮಗೆ ವಹಿಸಿದ ಕಾರ್ಯವನ್ನು ನಿರ್ವಹಿಸಿ ಈ ಅವಧಿಯೊಳಗೆ ಹಿಂದಿರುಗಬೇಕು. ಬಾರದಿದ್ದರೆ ಮರಣದಂಡನೆಗೆ ಒಳಗಾಗಬೇಕಾದೀತು. ಎಚ್ಚರ, ಕಾರ್ಯವನ್ನು ಸಾಧಿಸಿಕೊಂಡು ಬನ್ನಿರಿ ಎಂದು ಕಳುಹಿಸಿದನು. ದಕ್ಷಿಣ ದಿಕ್ಕಿಗೆ ಅಂಗದನ ಮುಂದಾಳ್ತನದಲ್ಲಿ ಹನುಮಂತನನ್ನು ಕಳುಹಿಸಬೇಕೆಂದು ಸುಗ್ರೀವನು ನಿರ್ಧರಿಸಿದನು.
ಆಯ್ದ ವೀರರು ಈ ಗುಂಪಿನಲ್ಲಿ ಇದ್ದರು. ದಕ್ಷಿಣ ದಿಕ್ಕಿನಲ್ಲಿ ಹೋಗಬೇಕಾದ ಸ್ಥಳಗಳನ್ನು ವಿವರಿಸಿ ಅನಂತರ ತಾರೆಯ ತಂದೆಯಾದ ಸುಷೇಣನನ್ನು ಕರೆಕಳುಹಿಸಿದನು. ಅವನು ಯಾರೆಂಬುದನ್ನು ರಾಮನಿಗೆ ತಿಳಿಸಿ ತನ್ನ ಬಳಿ ಇರುವ ತುಂಬ ಸಮರ್ಥ ಕಪಿವೀರರಲ್ಲಿ ಒಬ್ಬನು ಎಂದು ವರ್ಣಿಸಿದನು. ಸುಷೇಣನನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸಿ ಸೈನ್ಯದ ಒಂದು ಭಾಗವನ್ನು ತೆಗೆದುಕೊಂಡು ನೀನು ಸೀತಾನ್ವೇಷಣೆಗಾಗಿ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡು ಎಂದು ಆ ದಿಕ್ಕಿನಲ್ಲಿ ಅವರು ಹುಡುಕಬೇಕಾದ ಸ್ಥಳಗಳನ್ನೆಲ್ಲ ವಿವರಿಸಿದನು. ಹಾಗೆಯೇ ಶತಬಲಿ ಎಂಬ ಇನ್ನೊಬ್ಬ ವೀರನನ್ನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಂತೆ ಹೇಳಿ ಕಳುಹಿಸಿದನು. ಎಲ್ಲರಿಗೂ ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದ ಮೇಲೆ ಹನುಮಂತನನ್ನು ಹತ್ತಿರಕ್ಕೆ ಕರೆದು, ಹನುಮಂತ, ನನ್ನ ದೃಷ್ಟಿಯಲ್ಲಿ ಆಜ್ಞಾ ಪರಿಪಾಲನೆ ಮಾಡುವುದರಲ್ಲಿ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬನಿಲ್ಲ. ನೀನು ಹೋಗಲಾಗದ ಜಾಗ ಯಾವುದೂ ಈ ಭೂಮಂಡಲದಲ್ಲಿ ಇಲ್ಲ. ಅಂತರಿಕ್ಷದಲ್ಲಾಗಲಿ ಸಪ್ತಸಾಗರಗಳಲ್ಲಾಗಲಿ ನಿನಗೆ ಅಗಮ್ಯವಾದುದು ಯಾವುದೂ ಇಲ್ಲ. 3 ಲೋಕಗಳಲ್ಲಿರುವ ಸಮಸ್ತ ಪ್ರದೇಶಗಳನ್ನೂ ನೀನು ಚೆನ್ನಾಗಿ ತಿಳಿದಿರುವೆ. ನಿನ್ನ ವೇಗಗಳಿಗೆ ಸಮಾನವಾದುದು ಯಾವುದೂ ಇಲ್ಲ. ಸೀತೆ ಎಲ್ಲಿರುವಳು ಎಂದು ಹುಡುಕುವ ಬಹುಮುಖ್ಯವಾದ ಈ ಕೆಲಸವನ್ನು ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ. ನಮ್ಮಲ್ಲಿರುವ ಯಾರು ಸೋತರೂ ನೀನು ಸೋಲುವವನಲ್ಲ. ಕಪಿವೀರರಲ್ಲಿ ಅತ್ಯಂತ ಸಮರ್ಥನಾದವನೆಂದರೆ ನೀನೇ. ಆ ದಿನ ನಾವು ಋಷ್ಯಮೂಕದ ಶಿಖರದಲ್ಲಿದ್ದಾಗ ನೋಡಿದ್ದನ್ನು ನೆನಪು ಮಾಡಿಕೊ. ಸೀತೆ ಆಭರಣಗಳ ಗಂಟನ್ನು ನಮ್ಮ ನಡುವೆ ಎಸೆದಾಗ ನಾವು ಕತ್ತೆತ್ತಿ ನೋಡಿದೆವಲ್ಲವೇ? ಆಗ ಅವಳನ್ನವಚಿಕೊಂಡು ಆ ರಾಕ್ಷಸ ವೇಗವಾಗಿ ಹೋಗುತ್ತಿದ್ದುದು ದಕ್ಷಿಣದ ಕಡೆಗೆ. ಅವನು ಅವಳನ್ನು ಬಂಧಿಸಿಟ್ಟಿರುವುದು ಈ ದಿಕ್ಕಿನಲ್ಲೇ ಎಂದೇ ನನ್ನ ಮನಸ್ಸು ಹೇಳುತ್ತಿದೆ ಎಂದು ಆಪ್ತವಾಗಿ ಹೇಳಿದನು. ಸುಗ್ರೀವನ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದ ರಾಮನಿಗೂ ಸೀತೆಯನ್ನು ನೋಡುವ ಭಾಗ್ಯಶಾಲಿ ಹನುಮಂತನೇ ಎಂದೆನಿಸಿತು. ಋಷ್ಯಮೂಕ ಪರ್ವತದಲ್ಲಿ ತಮ್ಮನ್ನು ಭೇಟಿ ಮಾಡಿದ ಆ ಮೊದಲ ದಿನದಿಂದಲೂ ಹನುಮಂತನ ಮಾತು, ವಿನಯ, ವಿವೇಕ, ವೀರ್ಯ ಎಲ್ಲವೂ ರಾಮನಿಗೆ ಮೆಚ್ಚುಗೆಯಾಗಿದ್ದವು. ರಾಮನಿಗೆ ಪ್ರಯಾಣದ ಉದ್ದೇಶ ಸಾಧನೆ ಆಗಿಯೇ ಹೋಯಿತು ಎಂದೆಣಿಸಿ ಅನುಪಮವಾದ ಪ್ರೀತಿಯಿಂದ, ಹನುಮಂತ, ನನ್ನದೂ ಸುಗ್ರೀವನ ಅಭಿಪ್ರಾಯವೇ. ನನ್ನ ಸೀತೆಯನ್ನು ಕಂಡುಹಿಡಿಯಬೇಕಾದರೆ ನೀನೇ ಸರಿ ಎಂದು ಹೇಳಿ ತನ್ನ ಬೆರಳಿನಿಂದ ಉಂಗುರವೊಂದನ್ನು ತೆಗೆದುಕೊಟ್ಟು, ಸೀತೆ ಸಿಕ್ಕಿದಾಗ ಇದನ್ನು ಗುರುತಿಗಾಗಿ ಅವಳಿಗೆ ಕೊಡು. ನಿನ್ನನ್ನು ನಾನೇ ಕಳುಹಿಸಿರುವೆ ಎಂದು ಅವಳಿಗೆ ಮನವರಿಕೆಯಾಗುತ್ತದೆ ಎಂದನು. ಹನುಮಂತನು ಸೀತೆಯ ಸುದ್ದಿಯನ್ನು ತಂದೇ ತರುವನು ಎಂದೆನಿಸಿ ರಾಮನಿಗೆ ಇಷ್ಟು ದಿನವೂ ಇಲ್ಲದ ವಿಶೇಷವಾದ ಮನಸ್ತೃಪ್ತಿ ಉಂಟಾಯಿತು. ಅಂಜಲಿಬದ್ಧನಾಗಿ ಎರಡೂ ಕೈ ನೀಡಿ ಉಂಗುರವನ್ನು ತೆಗೆದುಕೊಂಡ ಹನುಮಂತನು ಅಂಗೈಗಳ ನಡುವೆ ಅದನ್ನು ಇಟ್ಟುಕೊಂಡೇ ಕೈಯೆತ್ತಿ ಮುಗಿದು ರಾಮನಿಗೆ ನಮಸ್ಕಾರ ಮಾಡಿದನು. ಅನಂತರ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ ಹನುಮಂತನು ಮೋಡವೊಂದೂ ಇಲ್ಲದ ಆಕಾಶದಲ್ಲಿ 1000 ನಕ್ಷತ್ರಗಳಿಂದ ಪರಿವೃತವಾದ ಪೂರ್ಣಚಂದ್ರನಂತೆ ಪ್ರಕಾಶಿಸಿದನು. ಕೊನೆಯ ಬಾರಿಗೆ ರಾಮನು ಅವನಿಗೆ, ಹನುಮಂತ, ನಾನು ಸಂಪೂರ್ಣವಾಗಿ ನಿನ್ನನ್ನೇ ಅವಲಂಬಿಸಿರುವೆನೆಂದು ಜ್ಞಾಪಕದಲ್ಲಿಟ್ಟುಕೋ. ಸೀತೆಯನ್ನು ಅಡಗಿಸಿಟ್ಟಿರುವ ಸ್ಥಳವನ್ನು ಕಂಡುಹಿಡಿಯುವವರೆಗೂ ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ ಎಂದು ಹೇಳಿದನು. ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ತ್ವರೆ ಮಾಡಬೇಕೆಂದು ಸುಗ್ರೀವನು ಇಡೀ ಸೈನ್ಯಕ್ಕೆ ಮತ್ತೊಮ್ಮೆ ಆಜ್ಞಾಪಿಸಿದನು. ಕಾಡಿನಲ್ಲಿ ಏಳುವ ಮಿಣುಕು ಹುಳುಗಳ ಸಮುದಾಯದಂತೆ ನೆಲವನ್ನೆಲ್ಲ ಆಕ್ರಮಿಸಿಕೊಂಡಿದ್ದ ಕಪಿ ಸೈನ್ಯವು ಕೊನೆಗೊಮ್ಮೆ ಅಲ್ಲಿಂದ ತಮಗೆ ವಹಿಸಿದ ಕಾರ್ಯವನ್ನು ನಿರ್ವಹಿಸಲು ಹೊರಟಿತು.